ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಅತ್ತೆ ಮಾಡುವಂಥ ಚಿಕನ್ ಬಸ್ಸಾರು. ಸೊ ಇದಕ್ಕೇನಪ್ಪ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಚಕ್ಕೆ ಮತ್ತು ಮೆಣಸು, ಒಂಚೂರೇ ಚೂರು ಪುದೀನ, ಒಂಚೂರು ಕೊತ್ತಂಬರಿ, ಧನಿಯಾ ಪುಡಿ. ಸೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಸೊ ಅದಾದಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು. ಆಮೇಲೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂತಹ ಚಿಕನ್ನ ಹಾಕಿ ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಯಾವ ಥರ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ಕ್ವಾಂಟಿಟಿಯಲ್ಲಿ ಚಿಕನ್ನ ಹಾಕ್ಕೋಬೇಕು. ಸೊ ನಾವಿಲ್ಲಿ 2 kg ಚಿಕನ್ನ ತೊಗೊಂಡಿದ್ದೀವಿ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ರೈ ಆಗೋಕ್ಕೆ ಒಂದು 5 ಮಿನಿಟ್ಸ್ ಹಂಗೆ ಬಿಡಬೇಕು ಗೈಸ್. ಆಮೇಲೆ ಸೊ ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆ ಇರುತ್ತಲ್ಲ, ಸೊ ಅದನ್ನು ಹಾಕಬೇಕು. ಸೊ ಜಾರಲ್ಲೆಲ್ಲ ಏನಿರುತ್ತೆ ಅದನ್ನು ವಾಶ್ ಮಾಡಿ ಮಸಾಲೆ ವೇಸ್ಟ್ ಆಗದಿರೋ ಥರ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 2 ವಿಜಿಲ್ ಕೂಗಿಸ್ಕೋಬೇಕು ಗೈಸ್. 2 ವಿಜಿಲ್ ಅಷ್ಟೇ ಕೂಗಿಸ್ಕೋಬೇಕು. ಸೊ ಕೋಳಿ ನೋಡ್ಕೊಳ್ಳಿ, ಯಾವ ಥರ ಚಿಕನ್ ಇರುತ್ತೋ ಆ ಥರ ನೀವು ಬೇಯಿಸ್ಕೋಬೇಕು. ಸೊ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ, ಹೆಸ್ರು ಕಾಳು ಹಾಕ್ಕೋಬೇಕು. ಸೊ ಹೆಸ್ರು ಕಾಳು ಇಲ್ಲಾಂದರೆ ಕಡಲೆ, ಒಬ್ಬೊಬ್ಬರು ಕಡಲೆನೂ ಹಾಕ್ತಾರೆ, ಹೆಸ್ರು ಕಾಳು ಹಾಕ್ತಾರೆ. ಸೊ ನಾವಿಲ್ಲಿ ಹೆಸ್ರು ಕಾಳನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀವಿ ಒಂದು ಸತಿ. ಸೊ ಹೆಸ್ರು ಕಾಳು ಹಾಕಿ 2 ವಿಜಿಲ್ ಕೂಗಿಸ್ಕೊತಾ ಇದ್ದೀವಿ. ಒಟ್ಟು 4 ವಿಜಿಲ್ ಆಯಿತು ಗೈಸ್. ಚಿಕನ್ ಹಾಕಿ 2 ವಿಜಿಲು, ಹೆಸ್ರು ಕಾಳು ಹಾಕಿ 2 ವಿಜಿಲು. ಸೊ ಹಾಕ್ಕೊಂಡು ಅದಾದಮೇಲೆ ನೋಡಿ ಈ ಥರ ಹದದಲ್ಲಿ ಆಗಿರಬೇಕು ಸಾಂಬಾರು. ಸೊ ನೋಡಿ ಸಾಂಬಾರನ್ನ ತಪ್ಪಲೆಯಲ್ಲಿ ಬೇರೆ ಬಗ್ಸ್ಕೋಬೇಕು. ಸೊ ಚಿಕನ್ನ ಬೇರೆ ಇಟ್ಕೋಬೇಕು ಗೈಸ್. ನೋಡಿ ಹಿಂಗೆ ಚಿಕನ್ ಸಪ್ರೇಟು, ಚಿಕನ್ ಮತ್ತು ಹೆಸ್ರು ಕಾಳು ಸಪ್ರೇಟು. ಸೊ ಆಮೇಲೆ ಸಾಂಬಾರು ಸಪ್ರೇಟು. ಸೊ ಇದಕ್ಕೆ ನಮ್ಮ ಅತ್ತೆ ಅಕ್ಕಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಸಾಂಬಾರಿಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿದ್ದಾದಮೇಲೆ ಅದು ಚಿಕನ್ ಇರುತ್ತಲ್ಲ, ಚಿಕನ್ ಮತ್ತು ಹೆಸ್ರು ಕಾಳೆಲ್ಲ ಅದಕ್ಕೂ ಸ್ವಲ್ಪ ಹಾಕಿ ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಮಿಕ್ಸ್ ಮಾಡಿದ್ದಾದಮೇಲೆ ಈ ಥರ ಇರುತ್ತೆ ನೋಡಿ ಗೈಸ್. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ಗೈಸ್, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.